ಜನ್ಮಾಂತರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪಯಣ, ಊಹೆಗೂ ನಿಲುಕದ ರಹಸ್ಯಗಳ ಸಮ್ಮಿಲನ, ಜನ್ಮ ಜನ್ಮಗಳ ಅಂತರಗಳ ಅನಾವರಣ, ಇದೇ ನಮ್ಮ ಈ ಜನ್ಮಾಂತರ. ನಿನ್ನ ಮಂಡಿ ನೋವಿಗೂ ಆ ಜನ್ಮಕ್ಕೂ ಏನಾದರೂ ಸಂಬಂಧ ಇದೆಯಾ? ಇಲ್ಲ 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 ಇದೆಯೋ ಇಲ್ವೋ? ಇಲ್ಲ. ನಿನ್ನೆ ನೀವು ನೋಡಿದ ಸುನಿಲ್ ಕುಮಾರ್ ಅವರ ಗತ ಜನ್ಮಗಳ ಕಥೆಯ ಕ್ಲೈಮ್ಯಾಕ್ಸನ್ನು ಇವತ್ತು ನಾವು ನಿಮಗೆ ತೋರಿಸ್ತೀವಿ. ಇವತ್ತು ಮತ್ತೂ 3 ಜನ್ಮಗಳ ಕತೆ ಜೊತೆಗೆ ಸುನಿಲ್ ದೇಹದಲ್ಲಿ ಅಡಗಿರೋ ಪ್ರೇತಾತ್ಮವೊಂದರ ನೋವಿನ ಕತೆ ಕೂಡ ಅನಾವರಣಗೊಳ್ಳುತ್ತೆ. ಬನ್ನಿ ಹಾಗಾದರೆ ಏನೀ ಕತೆ ಅನ್ನೋದನ್ನ ನೋಡೋಣ. 7 ಜನ್ಮಕ್ಕಾಗುವಷ್ಟು ಸಮಸ್ಯೆಗಳನ್ನು ನರಳುತ್ತಿರೋ ಸುನಿಲ್ ಕುಮಾರ್ ಆ ಸಮಸ್ಯೆಗೆ ಅಷ್ಟೇ ಜನ್ಮಗಳ ನಂಟು ಬೆಸೆದುಕೊಂಡಿದ್ದಾರೆ. ನಿನ್ನೆ ನೀವು ನೋಡಿದ ಗತ ಜನ್ಮಗಳ ಕಥೆಯಲ್ಲಿ ಸುನಿಲ್ ಅವರ ತಲೆನೋವು ಮತ್ತು ಎದೆನೋವಿನ ಸಮಸ್ಯೆ ಹಾಗೂ ಇವರಿಗಿರೋ ಎತ್ತರದ ಭಯಕ್ಕೆ ಕಾರಣ ಅನಾವರಣಗೊಂಡಿದೆ. ಇಂದು ಅನಾವರಣಗೊಳ್ಳುತ್ತಿರೋ ಕತೆ ಮತ್ತಷ್ಟು ರೋಚಕವಾಗಿದೆ ನೋಡಿ. 3, 2, 1 ನಡೀತಾ ನಡೀತಿರೋ ನೆಲ ಯಾವ ಥರ ಇದೆ? ಸುತ್ತಮುತ್ತಲು ಏನೇನಿದೆ, ಏನು ಕಾಣಿಸ್ತಾ ಇದೆ ನೋಡು. ಒಂದು ಮನೆ ಮಧ್ಯಲು ಗಾರ್ಡನ್ ಇದೆ. ದೂರದಿಂದಾನೆ ಆ ಜನ್ಮದ ಮನೆಯನ್ನ ನೋಡ್ತಾ ಜನಗಳು ಯಾರಿದ್ದಾರೆ ನೋಡು. ಅಪ್ಪ ಅಮ್ಮ. ಗುಡ್. ಅಷ್ಟೇ. ಅಂತಹ ವ್ಯಕ್ತಿ ಈ ಜನ್ಮದಲ್ಲಿ ಯಾರಾದರೂ ಇದ್ದಾರಾ? ಇಲ್ಲ. ಗುಡ್. ನೋಡು, ನಿನ್ನ ಕೈಗಳನ್ನ ನೋಡ್ಕೋತಾ ಹೇಳು, ನಿನ್ನ ಜನ್ಮದಲ್ಲಿ ಗಂಡಸೋ ಹೆಂಗಸೋ? ಗಂಡಸು. ಇದು ಸುನೀಲ್ ಅವರ 3ನೇ ಗತ ಜನ್ಮ. ಆ ಜನ್ಮದಲ್ಲೂ ಕೂಡ ಸುನೀಲ್ ಹುಟ್ಟಿದ್ದು ಗಂಡಸಿನ ರೂಪದಲ್ಲಿ. ಮಧ್ಯಮ ಕುಟುಂಬವೊಂದರಲ್ಲಿ ಹುಟ್ಟಿದ್ದ ಸುನೀಲ್ ತಾನು ವಿದ್ಯಾರ್ಥಿಯಾಗಿದ್ದಾಗಲೇ ತನ್ನ ಬದುಕನ್ನು ಮುಗಿಸಿಬಿಡ್ತಾರೆ. ಏನ್ ಮಾಡ್ತಾ ಇದೀಯಾ? ಲೈಬ್ರರಿ ಇದೆ. ಲೈಬ್ರರಿನಲ್ಲಿ? ಯೂನಿವರ್ಸಿಟಿ ಲೈಬ್ರರಿಯಲ್ಲಿ ಇದೆಯಾ? ಏನ್ ಮಾಡ್ತಾ ಇದೀಯಾ? ಓದ್ತಾ ಇದ್ದೀನಿ. ಅಲ್ಲಿ ನೀನು ಸ್ಟೂಡೆಂಟಾ ಅಥವಾ ಕೆಲಸ ಮಾಡ್ತಾ ಇರೋನಾ? ಸ್ಟೂಡೆಂಟ್. ಏನಾಗ್ತಾ ಇದೆ? ಪರೀಕ್ಷೆ ಹಾಲಲ್ಲಿ ಇದೆಯಾ? ಏನ್ ಮಾಡ್ತಾ ಇದೆ ಪರೀಕ್ಷಾ ಹಾಲಲ್ಲಿ? ಪರೀಕ್ಷೆ ಬರ್ಲಿಕ್ಕೆ ಬರೆಯೋದಕ್ಕೆ ಅಂತ ಬಂದು ಕೂತಿದ್ಯಾ? ಎಲ್ಲವನ್ನೂ ಬಲ್ಲಂತ ಆತ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸತ್ತ ದೇಹವನ್ನ ನೋಡ್ತಾ ಯಾವ ರೀತಿ ಇದೆಯಾ ಅದು? ಟೇಬಲ್ ಮೇಲೆ ಮಲಗಿದೆ. ಟೇಬಲ್ ಮೇಲೆ ಹಾಗೆ ಮಲಗಿದ್ಯಾ? ಹೌದು. ಏನಾಯ್ತದು? ಎಕ್ಸಾಮ್ ಬರ್ಲಿಕ್ಕೆ ಕೂತಾಗ ಉಸಿರಾಟದ ತೊಂದರೆ ಆಯ್ತು. ಉಸಿರಾಟದ ಸಮಸ್ಯೆ? ಹೌದು. ಹಾಗೆ ಸತ್ತೇ ಹೋದ್ಯಾ? ಹೌದು. ಮನಸ್ಸಿಗೆ ಏನನ್ನಿಸ್ತಾ ಇದೆ? ಬೇಜಾರಾಗ್ತದೆ. ಎಕ್ಸಾಮ್ ಬರೀಲಿಕ್ಕಾಗಿಲ್ಲ ಅಂತ. ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ? ಹೌದು. ಆಲ್ರೈಟ್. ಓಕೆ. ಎಕ್ಸಾಮ್ ಬರೀಬೇಕಾಯ್ತು ಅನ್ಸ್ತದೆ. ಆಲ್ರೈಟ್. ತುಂಬ ನೋವಾಗ್ತದೆ. ಕೂತಲಂಗೆ ಬಿದ್ದೋಗಿದೆ. ಪರೀಕ್ಷೆ ಬರೆಯುವ ವೇಳೆಯಲ್ಲಿ ಉಸಿರಾಟದ ತೊಂದರೆಯಿಂದ ಕುಂತಲ್ಲೇ ಉಸಿರು ಚೆಲ್ಲಿದ ಸುನೀಲ್ ಆ ಜನ್ಮದ ಸಾವಿನಿಂದ ತಂದ ಸಮಸ್ಯೆಗಳು ಏನು ಗೊತ್ತಾ? ಈ ಜನ್ಮಕ್ಕೆ ಯಾವ ತೊಂದರೆಗಳು ವರ್ಗಾವಣೆ ಆಗಿದೆ? ಪರೀಕ್ಷೆ ತೊಂದರೆ. ಈ ಜನ್ಮದ ಸುನೀಲ್ಗೆ ಪರೀಕ್ಷೆ ತೊಂದರೆನಾ? ಹೌದು. ಏನಾಗುತ್ತೆ ಪರೀಕ್ಷೆ ತೊಂದರೆ ಅಂದರೆ? ಪರೀಕ್ಷೆಗಳೇ ತೊಗೊಳಕ್ಕಾಗೋದಿಲ್ಲ, ಏನೂ ನೆನಪಿರೋದಿಲ್ಲ, ಹೋಗಿ ಬರೀಬೇಕಾದ್ರೆ. ಅಲ್ಲಿ ಸತ್ತಂತಹ ಭಯ, ಇಲ್ಲಿ ಏನಾಗುತ್ತೋ ಅನ್ನೋ ಭಯ. ಹೌದು. ಆಲ್ರೈಟ್. ಉಸಿರಾಡ ವೀಸಿಂಗ್ ಪ್ರಾಬ್ಲಮ್. ಹೇಗೆ? ಅಲ್ಲಿ ಉಸಿರಾಡೋದು ಪ್ರಾಬ್ಲಮ್ ಇದೆ. ಆ ಜನ್ಮದಲ್ಲೂ ಉಸಿರಾಡದ ಸಮಸ್ಯೆ ಇತ್ತಾ? ಹೌದು. ಅದೇ ರೀತಿ ಈ ಜನ್ಮದಲ್ಲೂ ಅದು ಎಕ್ಸ್ಟೆಂಡ್ ಆಗಿದೆಯಾ, ಕಂಟಿನ್ಯೂ ಆಗಿದೆಯಾ? ಹೌದು. ಕೇಳಿದ್ರಲ್ಲ, ಸುನೀಲ್ ತಾವು ಈ ಜನ್ಮದಲ್ಲಿ ಅನುಭವಿಸುತ್ತಿರೋ ಪರೀಕ್ಷೆಯ ಭಯ ಮತ್ತು ವೀಸಿಂಗ್ ಸಮಸ್ಯೆಗೆ ಗತ ಜನ್ಮದ ನಂಟು ಬೆಸೆದುಕೊಂಡಿದೆ. ಹೀಗೆ ಜನ್ಮಗಳಿಂದ ಅಂಟಿಕೊಂಡ ಬಂದ ಸಮಸ್ಯೆಗಳ ನಂಟು ಮತ್ತಷ್ಟು ಜನ್ಮಗಳ ಹಿಂದಕ್ಕೂ ಸಾಗುತ್ತದೆ. ಆ ಜನ್ಮದ ವೀಸಿಂಗಿಗೆ ಏನು ಕಾರಣ ನೋಡ್ತಾ ಹೇಳು. ಹುಟ್ಟಿದಾಗ್ಲಿಂದ ಇತ್ತು. ಅದಕ್ಕೆ ಕನೆಕ್ಟೆಡ್ ಯಾವುದಾದ್ರೂ ಒಂದು ಜನ್ಮ ಏನಾದ್ರೂ ಇದೆಯಾ ನೋಡು.
ಗುಡ್. ಏನದು? ಮೆಕ್ಯಾನಿಕ್ ಆಗಿದೆ. ಮೆಕ್ಯಾನಿಕ್ ಆಗಿದ್ಯಾ? ಹಾಂ. ನೋಡ್ತಾ ನೋಡ್ತಾ ಏನಾಗ್ತಾ ಇದೆ ಅಂತ ಹೇಳು. ಬರೀ ಲಾರಿಗಳನ್ನ ರಿಪೇರಿ ಮಾಡೋದು. ಲಾರಿಗಳ ರಿಪೇರಿ. ಹೌದು. ಓಹ್, ವೆರಿ ಆ ಗುಡ್. ಥರ ದೊಡ್ಡ ದೊಡ್ಡ ವಾಹನಗಳನ್ನ ರಿಪೇರಿ ಮಾಡೋದು. ದೊಡ್ಡ ದೊಡ್ಡ ವಾಹನಗಳ ರಿಪೇರಿ ಮಾಡುವಂತಹ ಮೆಕ್ಯಾನಿಕ್. ಹೌದು. ಹಾಗಾಗಿ ಏನಾಯ್ತು? ಅದರಲ್ಲಿ ಆಚೆ ಬರುವಂಥ ವಾಯು ಮಾಲಿನ್ಯಗಳು, ರೈಟ್. ಆ ವಾಯು ಮಾಲಿನ್ಯ ಇಲ್ಲ ಅಂದರೆ ಹಾಂ, ಕಷ್ಟ ಆಗ್ತಿತ್ತು. ಓಕೆ. ಬೇಕಾಗಿತ್ತು ಅದು. ಅದು ಬೇಕು ಅನ್ನೋಂಗಾಗಿತ್ತಾ? ಹೌದು. ಒಂದು ಚಟದ ರೀತಿನ? ಹಾಂ, ಅದಿಲ್ಲ ಅಂದರೆ ಆಗ್ತಿರಲಿಲ್ಲ. ಓಕೆ, ದಿನ ರಿಪೇರಿ ಮಾಡ್ಬೇಕಾದ್ರು ವಾಯು ಮಾಲಿನ್ಯ ಇರಲೇಬೇಕು. ರೈಟ್. ಅಂದರೆ ಆ ಮಾಲಿನ್ಯ ನಿನಗೆ ಒಗ್ಗಿ ಹೋಗಿ ಇಷ್ಟನೂ ಆಗೋಕ್ಕಾಗಿತ್ತು ಅಂತ ಹೇಳ್ತೀಯಾ? ಹೌದು, ಅದು ಇಷ್ಟ ಆಗಿತ್ತು. ಇಷ್ಟಪಡೋ ಹಾಗಾಗೋಗಿತ್ತು. ಹೌದು. ಅದರಿಂದ ನಿನಗೆ ವೀಸಿಂಗ್ ಪ್ರಾಬ್ಲಮ್ಮು ಬಂದಿತ್ತು. ಹೌದು. ಏನಾಗಿ ಸತ್ತಿದೆಯಾ? ಉಸಿರಾಟದ ಸಮಸ್ಯೆ. ಉಸಿರಾಟದ ಸಮಸ್ಯೆ. ಅಲ್ಲಿದ್ದೆಲ್ಲ ಗಾಡಿಗಳ ವಾಯು ಮಾಲಿನ್ಯದಿಂದನೇ ಉಸಿರಾಟ ಸಮಸ್ಯೆ. ಸೊ ಆ ಜನ್ಮದ ಸಾವು ಮತ್ತು ಜನ್ಮದಿಂದ ಸುನಿಲಿನ ಈ ಜನ್ಮಕ್ಕೆ ಯಾವ ಯಾವ ತೊಂದರೆಗಳು ಬಂದಿದೆ? ವೀಸಿಂಗು, ವೀಸಿಂಗ್, ಸ್ಮೋಕಿಂಗ್ ಹ್ಯಾಬಿಟ್. ಸ್ಮೋಕಿಂಗ್ ಹ್ಯಾಬಿಟ್. ಓಕೆ. ಹೇಗೆ ಸಂಬಂಧ? ಈ ಜನ್ಮದ ಸ್ಮೋಕಿಂಗ್ ಹ್ಯಾಬಿಟ್ಗೂ ಆ ಒಂದು ಜನ್ಮಕ್ಕೂ ಏನು ಸಂಬಂಧ ಇದೆ? ಆ ವಾಯು ಮಾಲಿನ್ಯ ಬೇಕಾಗಿತ್ತು. ಆ ವಾಯು ಮಾಲಿನ್ಯ ಬೇಕಿತ್ತ? ಹೌದು. ಐಸಿ. ಅಂದರೆ ಒಂಥರ ಅಡಿಕ್ಷನ್, ಒಂಥರ ಖುಷಿ. ಒಂಥರ ಖುಷಿ. ಐಸಿ. ಸೊ ಈ ಜನ್ಮದ ಸಿಗರೇಟಿನ ಹೊಗೆ ಆ ಜನ್ಮದ ನೆನಪನ್ನು ತರತ್ತಾ? ಹೌದು. ಓಕೆ, ಐಸಿ. ಇನ್ನೇನು ಸಮಸ್ಯೆ ಆ ಜನ್ಮಕ್ಕೆ ಕಾರಣ ಆಗಿದೆ? ಏನಿಲ್ಲ. ಹೀಗೆ ಸುನೀಲ್ ಕುಮಾರ್ ಅವರ ಸಮಸ್ಯೆಗಳ ಗಂಟನ್ನು ಬಗೆಯುತ್ತಾ ಹೋದಂತೆ ಅಲ್ಲಿ ಮತ್ತಷ್ಟು ಜನ್ಮಗಳ ಕೊಂಡಿ ಬಿಚ್ಚಿಕೊಳ್ಳುತ್ತಾ ಹೋದವು. ಆದರೆ ಸುನೀಲ್ ಅವರನ್ನ ಬಹುಮುಖ್ಯವಾಗಿ ಕಾಡ್ತಿರೋ ಎಡಗಾಲು ಮತ್ತು ಮಂಡಿ ನೋವಿನ ಸಮಸ್ಯೆಗೆ ಅಷ್ಟೂ ಜನ್ಮಗಳ ನಂಟು ಕಾರಣವಾಗಿರಲಿಲ್ಲ. ಆ ಕಾರಣ ಹುಡುಕುತ್ತಾ ಹೋದಾಗಲೇ ಅಲ್ಲಿ ಬಿಚ್ಚಿಕೊಂಡಿದ್ದು ಒಬ್ಬ ಹೆಸರಾಂತ ಕ್ರೀಡಾಪಟುವಿನ ಗತಜನ್ಮ. ಸುನೀಲ್ ಕುಮಾರ್ ಅವರ ಜನ್ಮ ರಹಸ್ಯಗಳನ್ನು ಬಗದಷ್ಟು ರೋಚಕ ಕಥೆಗಳು ಬಿಚ್ಕೊಳ್ತಾ ಹೋಗ್ತಿವೆ. ಹಾಗಾದರೆ ನಂತರ ಬಿಚ್ಕೊಳ್ಳೋ ಆ ಕ್ರೀಡಾಪಟುವಿನ ಜನ್ಮ ರಹಸ್ಯವನ್ನು ತಿಳಿಯೋಣ. ಅದಕ್ಕೂ ಮುನ್ನ ನನಗೂ ಬೇಕು, ನಿಮಗೂ ಬೇಕೇ ಬೇಕು ಒಂದು ಸಣ್ಣ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಜನ್ಮಾಂತರ. ಹೆಜ್ಜೆ ಹೆಜ್ಜೆಗೂ ಕುತೂಹಲ ಕೆರಳಿಸ್ತಿರೋ ಸುನೀಲ್ ಕುಮಾರ್ ಅವರ ಜನ್ಮ ರಹಸ್ಯಗಳ ಗುಚ್ಛ ಈಗ ಮತ್ತೊಂದು ಜನ್ಮದ ಕಥೆಯನ್ನು ಬಿಚ್ಚಿಡುತ್ತೆ. ಆ ಜನ್ಮದಲ್ಲಿ ಸುನೀಲ್ ಕುಮಾರ್ ಏನಾಗಿದ್ರು ಗೊತ್ತಾ? ಎಸ್, ಒಬ್ಬ ಫೇಮಸ್ ಅಥ್ಲೆಟ್. ಮೆಡಲ್ಸ್ ಇದೆ. ಮೆಡಲ್ಸ್? ಸುಮಾರು ಎಷ್ಟು ವಯಸ್ಸು? 25ರಿಂದ 28. 25ರಿಂದ 28. ಅಲ್ಲಿ ಅಥ್ಲೆಟಿಕ್ ಪ್ಲೇಯರ್ ಆಗಿದೆ. ಪ್ಲೇಯರ್, ಅಥ್ಲೆಟಿಕ್ ಪ್ಲೇಯರ್. ಹೌದು. ವೆರಿ ನೈಸ್. ಮನೆ ತುಂಬೋದ್ರದ್ದೇ ಮೆಡಲ್ ಇತ್ತು. ಗೆದ್ದಂತಹ ಪ್ರೈಸ್ಗಳ ಮೆಡಲ್ಗಳು. ಹೌದು. ಗುಡ್. ಸುನೀಲ್ ತಮ್ಮ ಗತ ಜನ್ಮಗಳ ಸಾಲಿನಲ್ಲಿ ಎತ್ತಿ ಬಂದ ಮತ್ತೊಂದು ಜನ್ಮವೇ ಒಬ್ಬ ಕ್ರೀಡಾಪಟುವಿನ ಜನ್ಮ. ಆ ಜನ್ಮದಲ್ಲಿ ಒಬ್ಬ ಅಥ್ಲೆಟ್ ಆಟಗಾರನಾಗಿದ್ದ ಸುನೀಲ್ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ಗೆದ್ದು ಹೆಸರುವಾಸಿಯಾಗಿದ್ದ ವ್ಯಕ್ತಿ. ಏನಾಗ್ತಾ ಇದೆ? ಕಾಲು ಸಿಕ್ಕಾಕೊಂಡಿದೆ. ಕಾಲು ಸಿಕ್ಕಾಕೊಂಡಿದೆ? ಎಲ್ಲಿ? ಒಂದು ಮೈದಾನದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಮೈದಾನದಲ್ಲಿ ಪ್ರಾಕ್ಟೀಸ್. ಓಕೆ. ಒಂದು ಹಳ್ಳ ಇತ್ತು. ಹಳ್ಳಕ್ಕೆ ಕಾಲು ಸಿಕ್ಕಾಕೊಂಡಿದೆ. ಓಡ್ತಾ ಅಲ್ಲಿ ಹಳ್ಳದೊಳಗೆ ಕಾಲಿಟ್ಟು ಸಿಗಾಕೊಂಡಿದೆ. ಯಾವ ಕಾಲು? ಎಡಗಾಲು. ಎಡಗಾಲು. ಎಲ್ಲಿಗೆ ಪೆಟ್ಟು ಬಿದ್ದಿದೆ? ಪೂರ ಕಾಲು ಪಾದಗಳು ಒಳಗೊಟ್ಟೋಗಿದೆ. ಮಂಡಿ ತಾಕಿದೆ. ಮಂಡಿಗೆ ತಾಕಿದೆ? ಹೌದು.
ಮತ್ತು ಆ ಕಾಲ ಆಚೆ ತೆಗಿಯೋಕ್ಕೆ ಆಗ್ತಿಲ್ಲ. ಓಕೆ, ಏನು ಮಾಡಿದ್ರು ಆಚೆ ಆಗ್ತಿದೆ ತೆಗಿಯೋಕ್ಕೆ. ಎಲ್ಲೆಲ್ಲಿ ಏಟ್ ಬಿದ್ದಿದೆ ದೇಹಕ್ಕೆ ಸಾಯೋದಕ್ಕೆ? ಕಾಲಿಗೆ ಮಾತ್ರ, ಓ, ಕಾಲಿಗೆ ಬಿದ್ದಿದೆ ಏಟು. ಕಾಲು ಮತ್ತು ಮಂಡಿ, ಹೌದು. ಅದಕ್ಕೆ ಸತ್ತೇ ಹೋಯ್ತಾ ದೇಹ? ಅಲ್ಲಿಂದ ಸಿಗಾಕೊಳ್ಳೋದು ಆಚೆ ಬರೋಕ್ಕಾಗ್ತಿಲ್ಲ, ಹಂಗಾಗಿ ಉಸಿರು ಕಟ್ಟೆಲ್ಲ. ಅಲ್ಲಿ ಬೇಡದಿರುವಂತಹ ಆ ಜನ್ಮದ ನೆನಪುಗಳು ಈ ಜನ್ಮದ ಸುನಿಲ್ಗೆ ಏನೇನಾಗಿ ಪರಿಣಾಮ ಬೀರ್ತಾ ಇದೆ ಕೆಟ್ಟದಾಗಿ? ಅಡ್ವರ್ಸ್ ಎಫೆಕ್ಟ್. ಕಾಲು ನೋವು, ಕಾಲಿನ ನೋವು ಅಂದರೆ ಎಲ್ಲಿ? ಲೆಫ್ಟ್ ನೀ. ಲೆಫ್ಟ್ ನೀ ಪೇಯ್ನ್. ಹಾಂ, ಮತ್ತೆ ಅಂದ್ಕೊಂಡಿದ್ದಾಗಲ್ಲ. ಅಂದುಕೊಂಡಿದ್ದು ಆಗೋದಿಲ್ಲ. ಹೌದು. ಇವಿಷ್ಟು ಜನ್ಮಗಳ ನಂಟಿನ ಜೊತೆ ಬೆಸೆದುಕೊಂಡಿದ್ದ ಸುನೀಲ್ ಕುಮಾರ್ ಅವರ ಈ ಜನ್ಮದ ಸಮಸ್ಯೆಗಳ ಗಂಟು. ಆದರೆ ಇವೆಷ್ಟೇ ಅಲ್ಲ, ಸುನೀಲ್ ಅವರ ದೇಹದಲ್ಲಿ ಒಂದು ಪ್ರೇತಾತ್ಮ ಕೂಡ ಸೇರಿಕೊಂಡಿದೆ. ಆ ಪ್ರೇತಾತ್ಮ ಯಾವುದು, ಅದು ಕೊಡ್ತಿರೋ ಕಾಟ ಏನು ಅನ್ನೋದನ್ನ ನೋಡೋಣ. ಎಸ್. ದೇಹದ ಯಾವ ಭಾಗದಲ್ಲಿ ಕಾಣಿಸ್ತಾ ಇದೆ ಆ ಥರ? ಹೊಟ್ಟೆಲಿ. ಆಯ್ಸಿ, ಯಾವ ಥರ ಕಾಣಿಸ್ತಾ ಇದೆ? ಕಪ್ಪಗಿದೆ, ಫುಲ್ ತಿಕ್ಕಾಗಿದೆ. ಥಿಕ್ ಅಂಡ್ ಬ್ಲ್ಯಾಕ್. ಹಾಂ, ಹೊಗೆ ಥರನಾ? ನೋಡೋಣ. ಹೊಗೆ ಥರ ಇದೆ, ಪೂರ್ತಿ ಕಪ್ಪು. ಎಷ್ಟು ದೊಡ್ಡದಿದೆ ಅದು? ತುಂಬ ಉದ್ದ ಇದೆ. ಓಹೋ, ಅದು ಸುತ್ತಕೊಂಡಿದೆ, ಏನೂ ಕಾಣಿಸ್ತಿಲ್ಲ. ಸುತ್ತಕೊಂಡಿದ್ಯಾ? ಹಾಂ, ನಾಗರ ಸುತ್ತಕೊಂಡಂಗೆ ಸುತ್ತಕೊಂಡಿದೆ. ನಾಗರ ಹಾವಿನ ಥರ ಸುತ್ತಕೊಂಡಿದ್ಯಾ? ಹಾಂ. ರೈಟ್. ಗೊತ್ತಾಗ್ತಿಲ್ಲ ಅದೇನು ಅಂತ. ನೋಡು, ಅದಕ್ಕೆ ಹೇಳು, ಗುರುಗಳು ನಿನ್ನ ಹತ್ರ ಮಾತಾಡಬೇಕು ಅಂತಿದ್ದಾರೆ. ನಿನ್ನ ಸ್ನೇಹಿತನ ರೀತಿ ಅವರು ನಿನ್ನ ಒಳತಿಗಾಗಿ ಮಾತಾಡ್ತಿದ್ದಾರೆ. ಮಾತಾಡು ಅಂತ ಹೇಳು. ಮಾತಾಡಲ್ಲ ಅಂತ. ಮಾತಾಡಲ್ವಾ? ಇಲ್ಲ. ಸುನಿಲ್ ದೇಹದಲ್ಲಿ ಅಡಗಿರೋ ಪ್ರೇತಾತ್ಮ ಅಂತಿಂಥ ಪ್ರೇತಾತ್ಮ ಅಲ್ಲ, ಹಠಮಾರಿ ಗುಣವುಳ್ಳ. ಆ ಪ್ರೇತಾತ್ಮವನ್ನು ಸುನಿಲ್ ದೇಹದಿಂದ ಬೇರ್ಪಡಿಸೋದಕ್ಕೋಸ್ಕರ ನಮ್ಮ ಬಾಲಕೃಷ್ಣ ಗುರೂಜಿಗಳು ಪಟ್ಟ ಶ್ರಮ ಏನು? ಅಷ್ಟಕ್ಕೂ ಗುರೂಜಿಗಳನ್ನೇ ಕಾಡಿದ ಆ ಪ್ರೇತಾತ್ಮದ ಅಂತರಾತ್ಮದ ಕತೆ ಏನು ಅನ್ನೋದನ್ನು ನೋಡೋಣ. ದೇಹ ಸತ್ತ ಮೇಲೆ ಆತ್ಮಕ್ಕೆ ಮೋಕ್ಷ ಸಿಗಬೇಕು. ಇಲ್ಲದೆ ಹೋದರೆ ಅದು ಪ್ರೇತಾತ್ಮವಾಗಿ ಮತ್ತೊಬ್ಬರ ದೇಹ ಹೊಕ್ಕಿ ಕೊಡಬಾರದ ಕಾಟ ಕೊಡುತ್ತೆ. ಹಾಗೆ ಸುನಿಲ್ ಅವರ ದೇಹ ಹೊಕ್ಕಿರೋ ಆ ಹಠಮಾರಿ ಪ್ರೇತಾತ್ಮ ಯಾವುದು, ಅದು ಸುನಿಲ್ ಅವರ ದೇಹ ಸೇರಿದ್ದು ಹೇಗೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ತೀವಿ. ನಾನು ಮಾತಾಡ್ತಿರೋದು ಸುನಿಲ್ಗೂ ಕೇಳಿಸ್ತಾ ಇದೆ, ಸುನಿಲ್ ಹೊಟ್ಟೆಯ ಭಾಗದಲ್ಲಿರುವ ಆ ಪ್ರೇತಾತ್ಮಕ್ಕೂ ಕೇಳಿಸ್ತಾ ಇದೆ. ಹಾಗಾಗಿ ನಾನು ಮಾತಾಡ್ತಿರೋದು ಆ ಪ್ರೇತಾತ್ಮದ ಜೊತೆ. ಧೈರ್ಯವಾಗಿ ಮಾತಾಡು, ನಾನು ನಿನ್ನ ಸ್ನೇಹಿತ. ನಿನಗೆ ನನ್ನಿಂದ ಯಾವ ರೀತಿ ತೊಂದರೆ ಆಗಲ್ಲ. ನೋಡು, ನಿನಗೆ ತೊಂದರೆ ಕೊಡೋದೇ ಉದ್ದೇಶ ಆಗಿದ್ದರೆ ನಿನ್ನ ಹತ್ರ ಮಾತಾಡೋ ಅವಶ್ಯಕತೆನೇ ಇರಲಿಲ್ಲ. ಸುಮ್ಮನೆ ಹಾಗೆ ತೆಗೆದು ಈಚೆ ಬಿಸಾಕಿರ್ತಿದ್ದೆ, ಸುನಿಲ್ನ ಕಾಪಾಡ್ತಿದ್ದೆ. ಅವಾಗ ನಿನ್ನನ್ನು ಯಾರೋ ತೊಗೊಂಡೋಗ್ತಿದ್ರು, ಮಾಂತ್ರಿಕರೋ, ಯಂತ್ರಿಕರೋ, ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರೋ ಎತ್ಕೊಂಡೋಗ್ತಿದ್ರು ಬಂಧನ ಮಾಡಿ. ಆದರೆ ಅದು ಇಷ್ಟ ಇಲ್ಲ ನನಗೆ. ನಿಂಗೆ ಒಳ್ಳೇದಾಗಬೇಕು, ನಿನಗೆ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಉದ್ದೇಶ. ಆ ಕಾರಣಕ್ಕೆ ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ. ಧೈರ್ಯವಾಗಿ ಮಾತಾಡು, ನಿನಗೆ ಒಳ್ಳೇದೇ ಆಗತ್ತೆ. ಆಚೆ ತೆಗೆಸ್ತೀರ? ಆಚೆ ತೆಗೆಸ್ತೀನಿ ಅಂತ ಭಯನ? ಒಳಗಡೆ ಯಾಕಿರ್ಬೇಕು ನೀನು? ಜಾಗ ಇದೆ ಅದಕ್ಕೆ. ನಾನು ನಿಂಗೆ ಜಾಗ ತೋರಿಸ್ಕೊಡ್ತೀನಿ. ಬೇಡ, ಕೇಳಿಲ್ಲಿ, ಧೈರ್ಯವಾಗಿರು, ಹೆದರಬೇಡ. ನಿನಗೆ ಹಿಂಸೆ ಮಾಡೋದಾಗಲಿ, ಕೂಡು ಹಾಕೋದಾಗಲಿ, ತೊಂದರೆ ಕೊಡೋದಾಗಲಿ ನನ್ನ ಉದ್ದೇಶ ಅಲ್ಲ. ನಿನ್ನನ್ನು ಪುನರ್ಜನ್ಮದ ಕಡೆ ಬಿಟ್ಕೊಡ್ತೀನಿ. ಪುನರ್ಜನ್ಮದ ಕಡೆ ಬಿಟ್ಕೊಟ್ಟು ನೀನು ಸಂತೋಷವಾಗಿ ಬದುಕು ಬಾಳಬೇಕು. ಆಗ ನಿನ್ನ ಆತ್ಮ ಉದ್ಧಾರ ಆಗುತ್ತೆ. ಏನಂತೀಯ? ನೋಡೋ, ನಿಂಗೆ ಆಗೋ ಡೌಟ್ ಇದ್ದರೆ ನನ್ನ ಹೀಲಿಂಗ್ ಸೆಂಟ್ರಲ್ಲಿ ನೋಡು, ಸುಮಾರು 20-30 ಸಾವಿರ ಪ್ರೇತಾತ್ಮಗಳಿಗೆ ಒಳ್ಳೇದು ಮಾಡಿದ್ದೀನಿ. ಹೋಗ್ತಾ ಹೋಗ್ತಾ ನನ್ನನ್ನು ಬ್ಲೆಸ್ ಮಾಡಿ ಹೋಗಿದೆ ಅವು. ನೋಡಿ ಡಿಸೈಡ್ ಮಾಡು. ಇಲ್ಲ, ನಾನು ಸುನೀಲ್ ದೇಹವನ್ನು ಬಿಟ್ಟು ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ. ಹೀಗೆ ಗುರೂಜಿಗಳ ಮಾತಿಗೂ ಬೆಲೆ ಇಲ್ಲದ ಹಠಕ್ಕೆ ಬಿದ್ದಿರೋ ಪ್ರೇತಾತ್ಮ ಯಾವುದು ಗೊತ್ತಾ? ಅದು ಮಾಡ್ತಿರೋ ಸಮಸ್ಯೆ ಏನು ಗೊತ್ತಾ? ಬನ್ನಿ ಆ ಪ್ರೇತಾತ್ಮದ ಬಾಯಿಂದಲೇ ಕೇಳೋಣ. ಏನು, ಯಾವ ಕಾರಣದಿಂದ ಸುನೀಲ್ನ ಸೇರಿದ್ಯಾ ನೀನು?
ಹಿಂಗೆ ಸೇರ್ಕೊಂಡೆ. ಸುಮ್ಮನೆ ಕಾರಣ ಇಲ್ಲದೆ ಸೇರ್ಕೊಂಡ್ಯಾ? ಸುಮಾರು ಯಾವಾಗಿಂದ ನೀನಿದೆಯಾ ಸುನಿಲ್ ದೇಹದಲ್ಲಿ? 8 8 ವರ್ಷ. 8 ವರ್ಷಗಳಿಂದ ಇದೆಯಾ? ನೀನು ಯಾರು? ಹೆಂಗ್ಸು. ನೀನು ಸುನಿಲ್ ದೇಹದಲ್ಲಿರೋದ್ರಿಂದ ಸುನಿಲ್ಗೆ ಏನೇನು ತೊಂದರೆಗಳಾಗ್ತಾ ಇದೆ? ತುಂಬ ಹೊಟ್ಟೆ ನೋವು. ತುಂಬ ಹೊಟ್ಟೆ ನೋವು. ಹೊಟ್ಟೆ ನೋವು, ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ. ಗ್ಯಾಸ್ಟ್ರಿಕ್, ಆಮೇಲೆ ಆಚೆದೇನು ತಿನ್ನೋಕ್ಕಾಗಲ್ಲ. ಹೊರಗಡೆದೇನು ತಿನ್ನೋಕ್ಕಾಗಲ್ಲ, ಆಮೇಲೆ ತಿಂದರೆ ನೋವು ಬರುತ್ತೆ. ಅಷ್ಟೇನಾ? ಇನ್ನೇನ ಇದೆಯಾ ನೋಡು, ಸರಿಯಾಗಿ ಹೇಳು. ಡೈಜೆಷನ್ ಪ್ರಾಬ್ಲಮ್, ಆಮೇಲೆ ಸರಿಯಾಗಿ ಡೈಜೆಸ್ಟ್ ಮಾಡಿಸಲ್ಲ. ಆಲ್ ರೈಟ್, ಆಮೇಲೆ ಅವನು ನೆಮ್ಮದಿಯಾಗಿ ಇಲ್ಲದಿರೋಂಗೆ ಏನಾದ್ರು ಮಾಡ್ತಾ ಇದೆಯಾ? ಸಹವಾಸ ದೋಷ ಇರಬಾರ್ದು. ಸಹವಾಸ ದೋಷ ಇರಬಾರ್ದು. ಏನು ಅರ್ಥ ಆಗಂದ್ರೆ? ಹೆಣ್ಣಿನ ಸಹವಾಸ ಮಾಡಬಾರ್ದು. ಹೆಣ್ಣಿನ ಸಹವಾಸಗಳು ಮಾಡಬಾರ್ದು. ಹೆಣ್ಣಿನ ಸಹವಾಸ ಅಂದರೆ ಮದುವೆನೂ ಇರಬಾರ್ದಾ? ಬೇಡ. ಓ, ಐ ಸಿ. ಅಂದರೆ ಅವನ ಜೀವನದಲ್ಲಿ ಹೆಣ್ಣಿರಬಾರ್ದು. ಇರಬಾರ್ದು. ಯಾಕೆ? ನೀನಿದೆಯಾ ಅಂತ? ಓ, ನಾನೇ ಎಂಜಾಯ್ ಮಾಡಬೇಕು. ನೀನೇ ಎಂಜಾಯ್ ಮಾಡಬೇಕು. ನೀನೇ ಎಂಜಾಯ್ ಮಾಡಬೇಕು. ಅದು ಅಂಥಿಂಥ ಪ್ರೇತಾತ್ಮ ಅಲ್ಲ. ಸುನೀಲರನ್ನ ತನ್ನ ಸ್ವತ್ತು ಅಂತಲೇ ಭಾವಿಸಿರೋ ಆ ಹೆಣ್ಣು ಪ್ರೇತಾತ್ಮ ಅವರ ವ್ಯಕ್ತಿತ್ವದ ಬದುಕಿಗೆ ದೊಡ್ಡ ತೊಡಕಲಾಗಿ ನಿಂತಿದೆ. ಜೊತೆಗೆ ಹೊಟ್ಟೆಯ ಸಮಸ್ಯೆಯನ್ನ ತಂದು ನೆಮ್ಮದಿ ಭಂಗ ಮಾಡಿದೆ. ಇಷ್ಟಾಗಿಯೂ ತಾನು ಸುನೀಲ್ ದೇಹವನ್ನು ಬಿಟ್ಟು ಹೋಗೋದೇ ಇಲ್ಲ ಅನ್ನೋ ಹಠಕ್ಕೆ ಬಿದ್ದಿರೋ ಆ ಹೆಣ್ಣು ಪ್ರೇತಾತ್ಮವನ್ನ ಮನವೊಲಿಸಿ ಆ ಪ್ರೇತಾತ್ಮದ ಸಾವಿನ ಕಥೆಯನ್ನ ಬಿಚ್ಚಿಡ್ತಾರೆ ಬಾಲಕೃಷ್ಣ ಗುರೂಜಿಗಳು. ಹಿಂದಕ್ಕೆ ಹೋಗ್ತಾ ಏನಾಗಿದೆ ಆ ದೇಹಕ್ಕೆ? ವಯಸ್ಸೆಷ್ಟು ಆ ದೇಹಕ್ಕೆ? 30. ಅಷ್ಟು ಸಣ್ಣ ವಯಸ್ಸಿನಲ್ಲಿ ಸಾಯುವಂಥದ್ದು ಏನಾಯ್ತು? ಸಾಯಿಸಿದ್ದಾರೆ. ಅಂದ್ರೆ ಕೊಲೆನಾ? ಓ ಪಾಪ, ಪಾಪ. ಏನಾಯ್ತು ನೋಡಿ, ಹೇಳು. ರೇಪ್ ಮಾಡಿ ಸಾಯಿಸಿದ್ದಾರೆ. ಅಯ್ಯೋ ಪಾಪ. ಕಾಡಿನಲ್ಲಿ. ಏನಂದ್ರೆ? ಕಾಡಿನಲ್ಲಿ. ಓ, ಚಿತ್ರಹಿಂಸೆ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಒಳಗೆ ಬಂದು ಕೂತಿದ್ದೀನಿ. ಅದಕ್ಕೆ ಒಳಗೆ ಬಂದು ಕೂತಿದ್ಯಾ? ಅದಕ್ಕೆ ಅವನಿಗೆ ತೊಂದರೆ ಕೊಡ್ತಾ ಇದೆಯಾ? ಹೌದು, ಅವನು ಗಂಡಸೆ. ಅದಕ್ಕೆ ಓ ಪಾಪ. ಅರ್ಥ ಆಗುತ್ತೆ. ನಿನ್ನ ನೋವು ಭಾವನೆ ನಂಗೆ ಅರ್ಥ ಆಗ್ತಾ ಇದೆ. ಆಲ್ ರೈಟ್. ನಿಜ, ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾಗಿ ಹೋದ ಆ ಹುಡುಗಿ ಈಗ ಪ್ರೇತಾತ್ಮವಾಗಿ ಸೇರಿಕೊಂಡು ಗಂಡಸರ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತಿದೆ. ಏನನ್ನಿಸ್ತಾ ಇದೆ? ಸಂತೋಷ ಆಗ್ತದೆ. ಸಂತೋಷ ಆಗ್ತಾ ಇದೆಯಾ ನಿಂಗೆ? ನಾನೇನು ಹೇಳಿದೆ ನಿಂಗೆ ಆವಾಗಲೇ? ನಿಜನಾ ನಾನು ಹೇಳಿದ್ದು? ಗುಡ್. ಇನ್ನು ಮುಂದೆ ಇನ್ನೂ ಒಳ್ಳೇದಾಗಲಿ ನಿನಗೆ, ಸರಿನಾ? ಗ್ಯಾಸ್ಟ್ರೈಟಿಸ್ ಆಗಿದ್ದಂತಹ ತೊಂದರೆಗಳೆಲ್ಲ ತಗೋ ಎಸ್ ಅನ್ನು. ಎಸ್. ಡೈಜೆಷನ್ ಪ್ರಾಬ್ಲಮ್ ಮತ್ತು ಹೊರಗಿನ ತಿಂಡಿ ತಿನ್ನಕ್ಕಾಗದಿದ್ದಂಥದ್ದೆಲ್ಲ ತಗೊಂಡು ಎಸ್ ಅನ್ನು. ಎಸ್. ಜೀವನದಲ್ಲಿ ಹೆಣ್ಣಿರಬಾರ್ದು ಅನ್ನೋ ನಿನ್ನ ಸಂಕಲ್ಪ ಸಂಪೂರ್ಣವಾಗಿ ತಗೋ, ಆಮೇಲೆ ಎಸ್ ಅನ್ನು. ಎಸ್. ಈಗ ನಮ್ಮೆಲ್ಲರಿಗೂ ಬಬಾಯ್ ಅಂತ ಹೇಳಿ ಉದ್ಧಾರದ ಕಡೆ, ಪುನರ್ಜನ್ಮದ ಕಡೆ ಹೊರಡು. ಗುಡ್ ಗುಡ್. ನಿಧಾನವಾಗಿ ನೀವು ಹೊರಗೆ ಬರ್ತಾ ಇದೆಯಾ? ಸ್ಲೋಲಿ ಕಮಿಂಗ್ ಬ್ಯಾಕ್ ಟು ನಾರ್ಮಲ್ ಸ್ಟೇಟ್ ಫ್ರಮ್ ದ ಡೀಪ್ ಸ್ಟೇಟ್ ಆಫ್ ಹಿಪ್ನಾಸಿಸ್. ಕಣ್ಣುಗಳನ್ನು ನಿಧಾನವಾಗಿ ತೆಕ್ಕೊತ್ತಾ ಸಂತೋಷದಿಂದ ಹೊರಬಾ. ಹೀಗೆ ತನ್ನೆಲ್ಲ ಸಮಸ್ಯೆಗಳಿಗೆ ಕಾರಣವಾದ ಜನ್ಮ ಜನ್ಮಗಳ ರಹಸ್ಯಗಳನ್ನ ಭೇದಿಸಿ ಬಂದ ಸುನೀಲ್ ಕುಮಾರ್ ಗುರೂಜಿಗಳ ಮನೋಯಾನದ ಚಿಕಿತ್ಸೆಯ ಮೂಲಕ ತನ್ನ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡೆದಿದ್ದಾರೆ. ಈ ಜನ್ಮದ ಸಮಸ್ಯೆಗಳಿಗೆ ಕಾರಣಗಳೆಲ್ಲ ಗೊತ್ತಾಯ್ತಾ? ಗೊತ್ತಾಯ್ತು. ವೀಸಿಂಗ್ ಪ್ರಾಬ್ಲಮ್, ಲೆಫ್ಟ್ ನೀ ಪೇನ್. ಆ್ಯಕ್ಚುಲಿ ಅವೆಲ್ಲ ನೋವಿತ್ತು, ಇವಾಗ ನೋವು ಕಾಣಿಸ್ತಿಲ್ಲ. ಸುಮಾರು 1.25 ಗಂಟೆ ನೀನು ಮಲಗಿದೀಯಾ, ಹಾಗಾಗಿ ಇನ್ನೂ ಜಾಸ್ತಿ ನೋವಿರ್ಬೇಕು. ಆ್ಯಕ್ಚುಲಿ ಸ್ಪೀಕಿಂಗ್, ಆ್ಯಕ್ಚುಲಿ ಒಂಥರ ಭಾರ ಇಳಿದಿದೆ ಅನಿಸ್ತದೆ. ಭಾರ ಇಳಿದಿದೆ. ಎಸ್. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡೋಕ್ಕಾಗಲ್ಲ. ಪ್ರೇತಾತ್ಮಕ್ಕೂ ಅಥವಾ ಆತ್ಮಕ್ಕೂ ಒಂದು ಡೆನ್ಸಿಟಿ ಇರುತ್ತೆ, ಒಂದು ತೂಕ ಅಂತ ಇರುತ್ತೆ. ಒಂದು ಪ್ರೇತಾತ್ಮ ನಿನ್ನನ್ನು ಬಿಟ್ಟು ಹೋಯ್ತು, ಜ್ಞಾಪಕ ಇದೆಯಾ? ಹಾಗಾಗಿ ಅಷ್ಟು ತೂಕ ಕಮ್ಮಿ ಆಗಿದ್ದಾಗ ನಿನ್ನ ಆತ್ಮಕ್ಕೆ, ನಿನ್ನ ಮನಸ್ಸಿಗೆ ಎಷ್ಟೋ ತೂಕ ಕಮ್ಮಿ ಆದಂಗೆ ಅನಿಸುತ್ತೆ.
ದಟ್ಸ್ ವಾಟ್ ಯು ಆರ್ ಫೀಲಿಂಗ್ ಇಟ್ ನಾವು. ಸ್ಮೋಕಿಂಗ್ ಭಾಳ ಒಳ್ಳೆಯ ಅಭ್ಯಾಸ. ಅದಾಗಿದೆ, ಹಾಂ, ಸಿಕ್ಕಿದೆ. ಈಗ ಸರಿ ಮಾಡಿದಾಗ 100% ಡಿ ಅಡಿಕ್ಟ್ ಆಗ್ತೀಯ. ಸುಮ್ಮನೆ ಔಷಧಿಗಳು ತೊಗೊಂಡು ಡಿ ಅಡಿಕ್ಟ್ ಮಾಡೋಕ್ಕಾಗಲ್ಲ. ಇದು ಒಂದು ಮಾಡರ್ನ್ ಸೈನ್ಸಿನ ಲಿಮಿಟೇಷನ್. ಒಂದು ಅಡಿಕ್ಟ್ ಆಗಬೇಕಾದ್ರೆ ಅದಕ್ಕೆ ಕಾರಣ ಇರುತ್ತೆ. ಅದು ಪ್ರೇತಾತ್ಮ ಆಗಿರ್ಬೋದು ಅಥವಾ ಮನಸ್ಸಾಗಿರ್ಬೋದು, ಹಿಂದಿನ ಜನ್ಮದ ಆಗು ಹೋಗುಗಳಾಗಿರಬೇಕು. ಅದನ್ನು ನೋಡಿ ಸರಿ ಮಾಡಿದಾಗಲೇ ಡಿ ಅಡಿಕ್ಷನ್ 100% ಆಗುತ್ತೆ. ಈಗ ನೆಕ್ಸ್ಟ್ ಸೆಷನ್ನಲ್ಲಿ ನನ್ನ ಕ್ಲಿನಿಕಲ್ಲಿ ನಿಮಗೆ ಹೀಲ್ ಮಾಡ್ತೀನಿ. ಆಗ ಇದಕ್ಕೆ ಏನೇನು ಬೇಕೋ ಸರಿ ಮಾಡಿದಾಗ 100% ಡಿ ಅಡಿಕ್ಟ್ ಆಗ್ತೇವೆ. ಸಿಗರೆಟ್ ಬಾಯಲ್ಲಿ ತುರುಕೋರು ಕುಡಿಯಲ್ಲ. ಆಯಿತಾ? ಗುಡ್. ಜನ್ಮಾಂತರ ಕ್ಲಾಸ್ ಹೋಗಿ ಬಂದೆ ನಾನು ಕಾರ್ಯಕ್ರಮಕ್ಕೆ. ಮನಸ್ಸು ತುಂಬ ಹಗುರ ಆಗಿದೆ. ಮತ್ತು ತಲೆನೋವು ಇದೆ, ಸುಮಾರು ಹೋಗಿದೆ. ಇವಾಗ ತಲೆನೋವು ಮತ್ತು ಮಂಡಿ ನೋವು ಎರಡೂ ಇವಾಗ ಕಾಣಿಸ್ಕೋತಿಲ್ಲ. ಸುಮಾರು ಹೊಟ್ಟೆ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಇಲ್ಲಿ ಮೋರ್ ದೆನ್ 50% ರೆಡ್ಯೂಸ್ ಆಗೋಗ್ಬಿಟ್ಟಿದೆ. ಮತ್ತು ಅವತ್ತು ಕ್ಲಾಸಸ್ ಮತ್ತು ಅವ್ರದ್ದು ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ, ಅದು ಅಭ್ಯಾಸ ಮಾಡ್ತಾಯಿದ್ದೀನಿ. ಮನಸ್ಸು ಒಂಥರ ಹಗುರವಾಗಿದೆ, ಬಾಡಿ ತುಂಬ ಲೈಟಾಗಿ ಅನಿಸ್ತಿದೆ ಇವಾಗ. ಮತ್ತು ಅವತ್ತಿಂದ ಮತ್ತು ನಾನು ಸ್ಮೋಕಿಂಗ್ ಹ್ಯಾಬಿಟ್ ಕೂಡ ಇವತ್ತವರೆಗೂ ಇನ್ನೊಂದು ಮುಟ್ಟಿಲ್ಲ ನಾನು. ಮತ್ತು ಆ ಕಾರ್ಯಕ್ರಮದಿಂದ ಆಚೆ ಬಂದಾಗಲಿಂದ ಇವತ್ತವರೆಗೂ ಒಂದು ಸಿಗರೇಟ್ ಆಗಲಿ ಮುಟ್ಟಿಲ್ಲ ನಾನು. ಆ ಥರ ಇದಾಗಿದೆ. ನೋಡಿದ್ರಲ್ಲ, ಯಾರೂ ಬಿಡಿಸಲಾರದ ಜನ್ಮ ರಹಸ್ಯಗಳ ರಹಸ್ಯ ನಮ್ಮ ಜನ್ಮಾಂತರದಲ್ಲಿ ಹೇಗೆಲ್ಲ ಅನಾವರಣಗೊಳ್ಳುತ್ತೆ ಅನ್ನೋದನ್ನು, ನಿಮ್ಮ ಜನ್ಮ ರಹಸ್ಯವನ್ನು ನೀವು ಕೂಡ ತಿಳಿಬೇಕೆ? ಹಾಗಾದರೆ ಕನ್ನಡಿಗರ ನೆಚ್ಚಿನ ಹೆಮ್ಮೆಯ ಕಸ್ತೂರಿ ವಾಹಿನಿಯನ್ನು ಹಿಂದೆ ಸಂಪರ್ಕ ಮಾಡಿ. ಮತ್ತಷ್ಟು ಕುತೂಹಲಕಾರಿ ಕಥೆಗಳೊಂದಿಗೆ ಮತ್ತೆ ಮುಂದಿನ ಶನಿವಾರ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ.